ಸಿಟಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಧಾರಾಕಾರ ಮಳೆಗೆ ನಗರದ ಹಲವೆಡೆ ರಸ್ತೆಗಳು ಜಲಾವೃತಗೊಂಡಿದ್ದು ಸವಾರರು ಪರದಾಟ ನಡೆಸಿದ್ದಾರೆ. ಇನ್ನು ಬೃಹತ್ ಮರಗಳು ಧರೆಗುರುಳಿದ್ದು ವಾಹನಗಳು ಸಹ ಜಖಂ ಆಗಿವೆ. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಧಾರಾಕಾರ ಮಳೆಗೆ ಬೆಂಗಳೂರು ಕೂಲ್. ಮನೆ ಮೇಲೆ ಬಿದ್ದ ಮರ, ಬೈಕ್ ಕಾರುಗಳು ಜಖಂ. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆ ಹಲವು ಅವಾಂತರಗಳನ್ನೇ ಸೃಷ್ಟಿಸಿದೆ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ 2 ಮನೆಗಳ ಮೇಲೆ ಬೃಹತ್ ಮರ ಬಿದ್ದಿದೆ. ಚಂದ್ರಮ್ಮ ಹಾಗೂ ಪೀಟರ್ ಎಂಬುವರ ಮನೆಗಳ ಮೇಲೆ ಬೃಹತ್ ಮರ ಬಿದ್ದು ಹಾನಿ ಸಂಭವಿಸಿದೆ. ಮರ ಬಿದ್ದ ಪರಿಣಾಮ 5 ಕಾರುಗಳು, ಟಾಟಾ ಎಸ್ ವಾಹನ, 3ರಿಂದ 4 ಬೈಕ್ಗಳು ಜಖಂಗೊಂಡಿವೆ. ಅಷ್ಟೇ ಅಲ್ಲದೆ 2 ಕುಟುಂಬಗಳಿಗೂ ದಿಗ್ಬಂಧನ ಹಾಕಿದಂತಾಗಿದ್ದು ನಿವಾಸಿಗಳು ಮನೆಯಿಂದ ಹೊರಬರಲಾಗದ ಪರಿಸ್ಥಿತಿ ಎದುರಾಗಿದೆ. ಮರ ಬಿದ್ದಿದ್ದರಿಂದ ಮನೆಯಿಂದ ಹೊರಗೆ ಬರಲು ಆಗಲಿಲ್ಲ. ಬಿಬಿಎಂಪಿ, ಹೊಯ್ಸಳ, ಬೆಸ್ಕಾಂ ಸಿಬ್ಬಂದಿಗೆ ಕರೆ ಮಾಡಿದ್ದೆವು, ಯಾರು ಕೂಡ ಬರಲಿಲ್ಲ ಎಂದು ಓರ್ವ ಮಹಿಳೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಳಿಕ ಪಾಲಿಕೆ ಸಿಬ್ಬಂದಿ ಆಗಮಿಸಿ ಬಿದ್ದಿದ್ದ ಮರವನ್ನ ತೆರವು ಮಾಡಿ ಸಾರ್ವಜನಿಕರಿಗೆ ಓಡಾಡಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ವೀರಸಂದ್ರ ಸಿಗ್ನಲ್ ಜಲಾವೃತ, ರೋಗಿ ಪರದಾಟ. ಬಿರುಗಾಳಿ ಸಹಿತ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ವೀರಸಂದ್ರ ಸಿಗ್ನಲ್ ಜಲಾವೃತವಾಗಿತ್ತು. ಕೆರೆಯಂತಾದ ಹೆದ್ದಾರಿಯಲ್ಲಿ 4ರಿಂದ 5 ಅಡಿ ನಿಂತ ನೀರಲ್ಲಿ ವಾಹನ ಸವಾರರು ಸಂಚಾರವನ್ನು ನಡೆಸಿದ್ದಾರೆ. ನೀರು ನಿಂತ ಪರಿಣಾಮ ಜಲಾವೃತವಾದ ರಸ್ತೆಯಲ್ಲಿ ಕೆಲ ವಾಹನಗಳು ಕೆಟ್ಟು ನಿಂತಿದ್ದವು. ಇದೇ ಸಂದರ್ಭದಲ್ಲಿ ಟ್ರಾಫಿಕ್ ಮಧ್ಯೆ ಆಂಬ್ಯುಲೆನ್ಸ್ ಕೂಡ ಸಿಲುಕಿ ರೋಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಬೆಂಗಳೂರಿನಲ್ಲಿ ಈ ಬಾರಿ ದಾಖಲೆ ಪ್ರಮಾಣದ ಮಳೆ. ಬೆಂಗಳೂರಿನಲ್ಲಿ ಈ ಬಾರಿ ದಾಖಲೆ ಪ್ರಮಾಣದ ಮಳೆಯಾಗಿದೆ. ಹಿಂದೆಂದೂ ಸುರಿಯದ ಮಳೆ ಈ ವರ್ಷ ಆಗಿದೆ. ನಿನ್ನೆ ಮಳೆಯ ಪ್ರಮಾಣ ವಿವರವನ್ನ ನೋಡುವುದಾದರೆ ಹಂಪಿ ನಗರದಲ್ಲಿ 69 ಮಿಲಿಮೀಟರ್, ಪುಲಕೇಶಿ ನಗರದಲ್ಲಿ 61 ಮಿಲಿಮೀಟರ್, ವಿದ್ಯಾಪೀಠದಲ್ಲಿ 49 ಮಿಲಿಲೀಟರ್, ಸಂಪಂಗಿ ರಾಮನಗರದಲ್ಲಿ 46 ಮಿಲಿಲೀಟರ್, ಬಸವೇಶ್ವರ ನಗರದಲ್ಲಿ 43.5 ಮಿಲಿಮೀಟರ್, ವಿಶ್ವೇಶ್ವರಪುರಂನಲ್ಲಿ 38.5 ಮಿಲಿಮೀಟರ್, ಬಾಣಸವಾಡಿಯಲ್ಲಿ 33 ಮಿಲಿಮೀಟರ್, ಎಚ್ಎಎಲ್ ಏರ್ಪೋರ್ಟ್ನಲ್ಲಿ 31 ಮಿಲಿಮೀಟರ್, ಆರ್ಆರ್ ನಗರದಲ್ಲಿ 30 ಮಿಲಿಮೀಟರ್ ಸೇರಿದಂತೆ ನಗರದ ಹಲವೆಡೆ ಭಾರೀ ಮಳೆಯಾಗಿದೆ. ವಾಸಿಗಳು ನಲುಗಿದ್ದಾರೆ. ಸದ್ಯ ಬೆಂಗಳೂರು ವಾತಾವರಣ ಸಖತ್ ಕೂಲ್ ಆಗಿದೆ. ಇಂದು ಕೂಡ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.